ನೀವು ಕನ್ಯಾ ರಾಶಿಯವರಾಗಿದ್ರೆ ನಿಮಗೊಂದು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದ ಅಪ್ಡೇಟ್ ಇದೆ, ನೀವು ತಿಳ್ಕೊಳ್ಳೇಬೇಕು ಕನ್ಯಾ ರಾಶಿಯವರು. ಹಾಗೂ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ವಿಡಿಯೋ ನೀವೇ ಮುಟ್ಟಿಸಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ದಯವಿಟ್ಟು ನೀವೇ ಮುಟ್ಟಿಸಿ ಈ ಒಂದು ವಿಡಿಯೋನ. ಯಾಕೆ ಅಂತಂದ್ರೆ ಶುಕ್ರ ಗ್ರಹ ಇದೆಯಲ್ಲ, ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನಿಮ್ಮ ರಾಶಿಯಲ್ಲೇ ಇರಲಿದ್ದಾನೆ. ಕೆಲವರು ಜ್ಯೋತಿಷ ಬಗ್ಗೆ ಗೊತ್ತಿಲ್ಲದವರು ಖುಷಿ ಪಟ್ಬಿಡ್ಬೋದು, ಶುಕ್ರ ನಮ್ಮ ರಾಶಿಗೆ ಬರ್ತಾನ, ಶುಕ್ರ ಬಲನ ಗುರುಳೆ ಅಂತ. ಇಲ್ಲ, ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚ. ಶುಕ್ರ ಕನ್ಯಾದಲ್ಲಿ ನೀಚ, ಮೀನದಲ್ಲಿ ಉಚ್ಚ, ಅಂದ್ರೆ ಪವರ್ಲೆಸ್ ಆಗ್ಬಿಡ್ತಾನೆ. ನಿಮ್ಮ ರಾಶಿಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಶುಕ್ರ ಗ್ರಹ ಪವರ್ಲೆಸ್ ಆಗಿ ಕೂತ್ಕೊಂಡಿರ್ತಾನೆ, ಶಕ್ತಿಹೀನನಾಗಿ ಕೂತ್ಕೊಂಡಿರ್ತಾನೆ, ಬರೇ ನೆಗೆಟಿವಿಟಿಯನ್ನು ಕೊಡ್ತಾನೆ ಅವಾಗ. ಸೊ ಅದರಿಂದ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕೆಲವಿಷ್ಟು ಪ್ರಮುಖವಾದ ಎಚ್ಚರಿಕೆಗಳಿದೆ. ಅದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ, ಪರಿಹಾರವನ್ನು ತಿಳಿಸ್ತೇನೆ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಖಂಡಿತವಾಗಿ ಒಳ್ಳೇದಾಗ್ಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನಿಮ್ಮ ರಾಶಿಯಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದಾನೆ ಅಂತಂದಾಗ ಹಲವಾರು ವಿಚಾರಗಳಲ್ಲಿ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮೊದಲನೇದಾಗಿ ಹಣಕಾಸಿನ ವಿಚಾರ. ಯಾಕೆಂದ್ರೆ ಧನಾಧಿಪತಿಯಾದ ಶುಕ್ರ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ ನೀವು ಹಲವಾರು ಅಂದ್ರೆ ದುಡ್ಡಿನ ವಿಚಾರವಾಗಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಕೈಯಲ್ಲಿ ದುಡ್ಡೇ ಇರಲ್ಲ, ಎಷ್ಟು ಪ್ರಯತ್ನ ಮಾಡಿ ಎಲ್ಲಿ ಬಂತು ದುಡ್ಡು, ಎಲ್ಲಿ ಹೋಯ್ತು ದುಡ್ಡು ಅಂತಾನೆ ಗೊತ್ತಾಗಲ್ಲ. ಹಾಗಂತ ದುಡ್ಡು ಬರಲ್ವಾ, ಎಲ್ಲರ ಕಣ್ಣು ಕಟ್ಟೋಂಗೆ ಬೇಕಾದಷ್ಟು ದುಡ್ಡು ಬರುತ್ತೆ, ಆದ್ರೆ ಎಲ್ಲಿ ಬಂತು ದುಡ್ಡು, ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಲಾಸ್ಟಿಗೆ ದುಡ್ಡು ಕೊಡ ಅಂದ್ರೆ ಯಾವ ದುಡ್ಡು, ನಾತ್ರದಲ್ಲಿ ಐತೆ ದುಡ್ಡು ಅನ್ನೋಂಗೆ. ಆವಾಗ ಜನ ನಿಮ್ಮನ್ನ ಏನ್ ಮಾಡ್ತಾರೆ, ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮಿಲಿಯವರು, ನಿಮ್ಮವರೇ ನಿಮ್ಮನ್ನು ಅನುಮಾನಿಸ್ತಾರೆ. ನೋಡಿ, ದುಡ್ಡು ಇಟ್ಕೊಂಡು ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಸುಳ್ಳು ಹೇಳ್ತಾನೆ. ನಾನು ಇವ್ರಿಗೆ ಹೇಳ್ತಾ ಇದ್ದಾರೆ ನೋಡಿ, ಇವರು ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ಕಷ್ಟ ನನಗೆ ಹೆಲ್ಪ್ ಮಾಡಲ್ಲ ಅಂತ ನಿಮ್ಮನ್ನು ತಪ್ಪು ತಿಳ್ಕೊಂಡು ನಿಮ್ಮಿಂದ ದೂರ ಆಗ್ತಾರೆ ಸ್ನೇಹಿತರಲ್ಲ. ಯಾಕೆಂದ್ರೆ ಹಣಕಾಸಿನ ವಿಚಾರವಾಗಿ ಅಪನಂಬಿಕೆ, ಹಣಕಾಸಿನ ವಿಚಾರವಾಗಿ ದ್ರೋಹ, ಹಣಕಾಸಿನ ವಿಚಾರವಾಗಿ ಚಿಂತೆ, ಹಣಕಾಸಿನ ವಿಚಾರವಾಗಿ ಮೋಸ, ಇದೆಲ್ಲ ಹಣಕಾಸಿನ ವಿಚಾರವಾಗಿ ಜಗಳ ಮನಸ್ತಾಪಗಳು ಇದೆಲ್ಲ ಆಗುವ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ನೀಚ ಅಂತಂದಾಗ ಅದು ಕೂಡ ನಿಮಗೆ ಆರೋಗ್ಯ ಬಾಧೆಯನ್ನ ಕೊಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆರೋಗ್ಯ ಬಾಧೆ, ಅದರಲ್ಲೂ ವಿಶೇಷವಾಗಿ ನೀಚ ಶುಕ್ರನಿಂದಾಗಿ ಕೆಲವಿಷ್ಟು ಈ ಅಂತ ಹೇಳ್ತೀವಿ ನಿಮಗೆ ಗೌಪ್ಯವಾದ ಸಮಸ್ಯೆಗಳು ಅಂತ ಹೇಳ್ತಾರಲ್ಲ, ಆ ಗೌಪ್ಯವಾದ ಆರೋಗ್ಯ ಬಾಧೆಗಳು, ಹೊರಗಡೆ ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ಆರೋಗ್ಯ ಬಾಧೆಗಳು ಬಂದರೂ ಸೆಪ್ಟೆಂಬರ್ 2ನೇ ತಾರೀಕು ತನಕ ಆಶ್ಚರ್ಯ ಇಲ್ಲ. ಸೊ ಅದರಿಂದಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ವಿಚಾರವಾಗಿ. ಹಾಗೂ ನಿಮ್ಮ ರಾಶಿಯಲ್ಲಿರುವ ನೀಚ ಶುಕ್ರನ ದೃಷ್ಟಿ ಸಪ್ತಮದಲ್ಲಿರ್ತದೆ. ಆದ್ದರಿಂದ ನಿಮಗೆ ವಿವಾಹದ ವಿಚಾರದಲ್ಲಿ ಅಂದರೆ ತುಂಬಾ ಚೆನ್ನಾಗಿ ಸೆಟ್ ಆಗಿ ಇನ್ನೇನು ಮದುವೆ ಆಗ್ತದೆ, ಎಲ್ಲ ಫಿಕ್ಸ್ ಆಗ್ತದೆ ಅನ್ನುವಂಥದ್ದನ್ನು ಸಹ ನೀವೇ ತಪ್ಪು ತಿಳ್ಕೊಂಡು ಆ ಮದುವೆನ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇರ್ತದೆ. ನೀವು ಅವಿವಾಹಿತರಾಗಿದ್ದರೆ, ಆಲ್ರೆಡಿ ವಿವಾಹ ಆಗಿರ್ತಕ್ಕಂಥ ಕನ್ಯಾ ರಾಶಿಯವರು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಜೊತೆಗೆ ಅವರನ್ನು ಅರ್ಥ ಮಾಡಿಕೊಳ್ಳದೆ, ಅವರು ನಿಮ್ಮನ್ನು ಎಷ್ಟೇ ಅರ್ಥ ಮಾಡಿಕೊಂಡು ನಿಮಗೆ ಎಷ್ಟೇ ಸಹಕಾರ ಕೊಡ್ತಿದ್ರು ಸಹ ನಿಮಗೆ ಅವರ ಮೇಲೆ ಅಪನಂಬಿಕೆ ಬಂದು ನೀವು ಅವ್ರ ಜೊತೆ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡೋದಿಲ್ಲ, ನೀವು ಬಹಳ ಹಿಂಸೆ, ಮಾನಸಿಕ ಹಿಂಸೆ, ತೊಂದರೆಯನ್ನು ನೀವು ಅವ್ರಿಗೆ ಕೊಡ್ತೀರಾ, ನಿಮ್ಮಲ್ಲಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ. ಆದ್ದರಿಂದ ಸ್ವಲ್ಪ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಬಹಳವೇ ಕೇರ್ಫುಲ್ ಆಗಿರಬೇಕು ಕನ್ಯಾ ರಾಶಿಯವರು. ನೀವು ಸ್ವತಃ ಹೆಣ್ಣು ಮಕ್ಕಳಾಗಿರಲಿ, ಗಂಡು ಮಕ್ಕಳಾಗಿರಲಿ, ಕನ್ಯಾ ರಾಶಿಯವರಾದ್ರೆ ಸ್ತ್ರೀಯರೊಟ್ಟಿಗೆ ಬಹಳ ಕೇರ್ಫುಲ್ ಆಗಿರಬೇಕು. ಯಾವುದೋ ಒಂದು ಮುಖವಾಡ ಧರಿಸಿ ನಿಮ್ಮ ಹತ್ರ ಬಂದು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಸಾಧ್ಯತೆಗಳು, ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಕ್ಕಂಥ, ನಿಮಗೆ ಅವಮಾನ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕನ್ಯಾ ರಾಶಿಯವರು ಬಹಳವೇ ಎಚ್ಚರಿಕೆಯಿಂದ ಇರಬೇಕು, ಗೊತ್ತಲ್ವಾ? ಇದ್ರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳಿರ್ತದೆ. ಜಾಬಲ್ಲಿ ನೀವು ಸ್ಯಾಲ್ರಿ ಹೈಕ್ ಕೇಳೋದು, ಪ್ರಮೋಷನ್ ಕೇಳೋದು, ಇಂಥದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಸೈಲೆಂಟ್ ಆಗಿರಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಮಾಡ್ಕೊಂಡಿದ್ದು ಬಿಡಿ. ಹೇಗೆ ಒಳ್ಳೆ ಟೈಮ್ ಮುಗಿದು ಕೆಟ್ಟ ಟೈಮ್ ಬಂತು, ಹಾಗೆ ಕೆಟ್ಟ ಟೈಮ್ ಮುಗಿದು ಮತ್ತೆ ಒಳ್ಳೆ ಟೈಮ್ ಕೂಡ ಬರ್ತದೆ. ಪರಿಹಾರಾದಿಗಳು ಮಾಡಿಕೊಂಡು ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ, ಗೊತ್ತಾಯ್ತಲ್ವಾ? ಇಲ್ಲಿ ಇನ್ನೂ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಫ್ಯಾಮಿಲಿಯವರು ಯಾರೂ ಸಪೋರ್ಟ್ ಮಾಡಲ್ಲ ನಿಮಗೆ. ನೆನಪಿಟ್ಕೊಳ್ಳಿ, ನಿಮ್ಮ ಕುಟುಂಬದವರು ನಿಮಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ನಿಮಗೆ ಸಪೋರ್ಟ್ ಮಾಡಲ್ಲ ಅಥವಾ ಮಾಡೋಕ್ಕೆ ಅವ್ರ ಕೈಲಾಗಲ್ಲ. ಸಾಧ್ಯತೆಗಳು ಯಾವ್ದು
ಯಾವ್ದು ಬೇಕಾದ್ರೂ ಆಗಬಹುದು. ಸೊ ಫ್ಯಾಮಿಲಿಯವರು ಇದ್ದಾರೆ, ನಮ್ಮ ಕುಟುಂಬ ಇದೆ, ನಮ್ಮ ಫ್ಯಾಮಿಲಿ ಇದ್ದಾರೆ, ನಮ್ಗೆ ಸಹಾಯ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ, ನನ್ನ ಕೈ ಹಿಡಿತಾರೆ, ಸೆಪ್ಟೆಂಬರ್ 2 ತನಕ ಅಂತೂ ಹಿಡಿಯಲ್ಲ. ಅದಾದಮೇಲೆ ಗೊತ್ತಿಲ್ಲ, ಏನೋ ಹಿಡಿದ್ರೆ ಹಿಡಿಬೋದು, ಆಯ್ತಲ್ವಾ. ಅಷ್ಟೇ ಅಲ್ಲದೆ ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ, ತಂದೆಯವರೊಂದಿಗೆ ನಿಮಗೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ, ತಂದೆಯವರು ನಿಮ್ಮನ್ನು ಅಥವಾ ನೀವು ನಿಮ್ಮ ತಂದೆಯವರನ್ನ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ, ಇದೆಲ್ಲ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬ ಮೋಸ ಆಗುವ ಸಾಧ್ಯತೆ ನಿಮಗೆ ಜಾಸ್ತಿ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೊದಲು ಭೂಮಿ ಕೊಡ್ತೀನಿ, ದುಡ್ಡು ಕೊಡಲ್ಲ ಅಂತ ಹೇಳಿರ್ತಾರೆ. ಓಕೆ, ಭೂಮಿ ಕೊಡು ಅಂದರೆ ಈಗ ಭೂಮಿ ಕೊಡಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಆ ದುಡ್ಡು ಆ ಭೂಮಿಗೆ ವ್ಯಾಲ್ಯೂಗೆ ಸಂಬಂಧ ಬರಲ್ಲ. ತುಂಬ ಕಡಿಮೆ ದುಡ್ಡು ಕೊಡ್ತೀನಿ ಅಂತ ಹೇಳೋದು, ಆಮೇಲೆ ಯಾವಾಗೋ ಕೊಡ್ತೀನಿ ಅಂತ ಹೇಳೋದು, ಇದರ ಬಹಳಷ್ಟು ಎಡವಟ್ಟುಗಳು ಮಾಡ್ತಾರೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ನಷ್ಟ ಆಗ್ತದೆ ಅಂತ ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ. ಸೊ ಈ ಹಲವಾರು ವಿಚಾರಗಳ ಮೇಲೆ ಅದೃಷ್ಟದ ಹಿಂದೆ, ಇದು ತುಂಬ ಇಂಪಾರ್ಟೆಂಟ್. ಇದು ನೀವೇನಾದರೂ ಅದೃಷ್ಟದ ಹಿಂದೆ ಬೆನ್ನ ಬಿದ್ದು ಹೋದರೆ ನಿಮಗೆ ಬಹಳ ದೊಡ್ಡ ನಷ್ಟ ಇದೆ. ಅಂದರೆ ಜೂಜು ಅದೃಷ್ಟ ಇದ್ರೆ ಇವತ್ತು ಅದ್ರಲ್ಲಿ ಗೆಲ್ತೀವಿ, ಇದ್ರಲ್ಲಿ ಗೆಲ್ತೀವಿ, ಆನ್ಲೈನ್ ಗೇಮ್ಸು, ಈ ಅದೃಷ್ಟದ ಬೆನ್ನು ಹತ್ತು ಹೋದ್ರಿ ಅಂತಂದರೆ ಬಹಳ ಕಷ್ಟ. ನಿಮಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಅದೃಷ್ಟ ಇಲ್ಲ ಅಂತಲೇ ಅನ್ಕೊಂಬಿಡಿ. ಯಾವುದೇ ಭಾಗ್ಯೋದಯ ಇಲ್ಲ, ಅದೃಷ್ಟ ಇಲ್ಲ, ನಾನು ಬಡವ ನೀ ಮಡಗದಂಗಿರು ಅನ್ನೋ ಥರ ಗಾದೆ ಥರ ಇರಬೇಕು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಪರಿಹಾರಗಳು ಮಾಡಿಕೊಂಡು ಸೈಲೆಂಟಾಗಿ ಎಲೆ ಮರೆ ಕಾಯಿ ಥರ ಇರಬೇಕು ಸೆಪ್ಟೆಂಬರ್ 2ನೇ ತಾರೀಕು ತನಕ. ಆಮೇಲೆ ನಿಮ್ಮ ಇಷ್ಟ ಚೆನ್ನಾಗಿರಿ, ಏನೂ ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ. ಆದರೆ ಅಷ್ಟರ ಒಳಗಡೆ ಆಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಏನು? ಶುಕ್ರನ ಆರಾಧನೆ. ಯಾವ ಥರ ಮಾಡ್ಕೊಳ್ಬೇಕು ಶುಕ್ರನ ಆರಾಧನೆ? ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಅಟ್ಲೀಸ್ಟ್ ಯೂಟ್ಯೂಬಲ್ಲಿ, ಬಹಳ ಒಳ್ಳೆಯದು. ಆಮೇಲೆ ಪ್ರತಿದಿನ ದುರ್ಗಾ ಅಷ್ಟೋತ್ರ, ಶುಕ್ರ ಅಷ್ಟೋತ್ರ, ದುರ್ಗಾ ಕವಚ, ದೇವಿ ಕವಚ ಅಂತ ಬರೋದು, ಅದನ್ನ ನೀವೇ ಪಠನ ಮಾಡಿಕೊಂಡು ಓದ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ಮನೆ ಹತ್ತಿರದಲ್ಲಿ ಯಾರು ಅಮ್ಮನವರ ದೇವಸ್ಥಾನ ಇದ್ದರೆ ವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡಿಸಿ, 2 ದಿವಸಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡಿಸಿ, ಪ್ರತಿದಿನ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಂಡು ಕುಂಕುಮ ಹಚ್ಕೊಂಡು ಬನ್ನಿ. ನೀವು ಅದ್ರ ಮುತ್ತೈದೆಯರಿಗೆ ಅರ್ಶಿನ, ಕುಂಕುಮ, ಆಮೇಲೆ ತೆಂಗಿನಕಾಯಿ, ಬ್ಲೌಸ್ ಪೀಸು ಇದೆಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು 2 ದಿವಸಕ್ಕೋ 3 ದಿವಸಕ್ಕೋ ಒಂದ್ಸಲ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು, ಆಯ್ತಲ್ವಾ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಯಾವುದೇ ಕಾರಣಕ್ಕೂ ಶುಕ್ರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ಇದೆಲ್ಲ ಯಾವುದೂ ಆಗಲ್ವಾ, ನಿಮಗೋಸ್ಕರ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಶುಕ್ರನ ಅಭಿಮಾನಿ ದೇವರು, ಗೊತ್ತಾಯ್ತಲ್ವಾ. ಸೊ ಶುಕ್ರ ಶಾಂತಿಯನ್ನು ಮಾಡಿ, ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅವತ್ತು ಮಹಾಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿವಾಹ, ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ, ಅದಲ್ವಾ. ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವು ಸಹ ಆಗ್ತದೆ. ಸೊ ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯ ಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು, ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತು ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲಿ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ್ನು ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು, ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದ್ರಿ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು.
ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.